ನಾನು ಎಷ್ಟು ಅನ್ಲಕ್ಕಿ ಅಂತ ನೀವೇ ಜಡ್ಜ್ ಮಾಡ್ಬಿಡ್ತೀರಾ. ಸ್ಟ್ರಗಲ್ ಮಾಡಿದೀನಿ ಮದುವೆ ಟೈಮ್ ಬರಕ್ಕೆ. ಸೊ ಇಂಟೆಲಿಜೆಂಟ್ ಮುಟ್ಟಿಲ್ಲ ನೋಡು. ಕ್ವೀನ್ಸ್ಲ್ಯಾಂಡ್ ನಿಮ್ಗೆ ರಕ್ತ ಇದೆಯಾ? ನೀವೇ ಕೊಡ್ತಾ ಇದ್ದೀರಾ? ಎಲಿಜಿಬಲ್ ಫಾರ್ 1+ ಇಯರ್ ಆಫ್ ಒದ್ದೊಡಿಸ್ತಾರೆ. 2 ಆರ್ ದ ರೀಜನಲ್ ಏರಿಯಾಸ್ ಇನ್ ನ್ಯೂ ಸೌತ್. ಇಲ್ಲ ಸೌತ್ ಇರೋ ಆಸ್ಟ್ರೇಲಿಯಾ ಕಳ್ಸಕ್ಕೆ ಹೇಳಿ. ಸರಿ ಮಾನಿಗಳಿ ನಮ್ಮ ಮನೆ ದೇವ್ರು. ಪಾರ್ಟಿ ವೇರ್ ತರ ಇಟ್ಸ್ ಗುಡ್. ಯಾಕೋ ಸ್ಟೈಲ್ ಮಾಡ್ತಾನೆ ಅನ್ನಿಸ್ತೀನಿ ಹಾಲ್ದವ್ರಿಗಿನ್ನ ಜಾಸ್ತಿ ಕಾಟ ಕೊಡ್ತಾನೆ ಇವ್ನು ನನಗೆ. ಈಗ ಕನ್ನಡಿಯಲ್ಲಿ ಮುಗಿಸ್ತಿದ್ದೀನಿ. ಯಾಕಂದ್ರೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ರೆಡಿ ಆಗಿದ್ದೀನಿ ಆಫೀಸ್ಗೆ. ಈ ಡ್ರೆಸ್ ಹಾಕಿದ್ದೀನಿ. ದಿಸ್ ಇಸ್ ಅ ಸ್ಲಿಟ್ ಕುರ್ತಾ. ಮಧ್ಯದಲ್ಲಿ ಸ್ಲಿಟ್ ಇದೆ. ತುಂಬ ಹಳೇದಿದು. ಒಂದು 5-6 ಇಯರ್ಸ್ ಆಯ್ತು ಅನ್ಸುತ್ತೆ ನಾನು ತೊಗೊಂಡು ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಆವಾಗ ಒಂದು 3-4 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. ಇವತ್ತು ಕಣ್ಣಿಗೆ ಬಿತ್ತು, ಸೊ ಕ್ವಿಕ್ಕಾಗಿ ಹಾಕೊಂಡ್ಬಿಟ್ಟೆ. ಆ್ಯಸ್ ಯೂಶ್ವಲ್ ಆಫೀಸ್ಗೆ ಹೋಗಬೇಕು. ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ, ನನಗೆ ಡಬಲ್ ಆಗ್ತಾಯಿದೆ ಇವಾಗ. ಒಂದು ವಾರಕ್ಕೆ 1000 ರೂಪೀಸ್ ಬೇಕು ಇವಾಗ ನನಗೆ. ಆ ಫೇರ್ ನೋಡಿದ್ರೆ ಮುಂಚೆ ಅಷ್ಟು ಇರಲಿಲ್ಲ. ಅದ್ರ ಜೊತೆಗೆ ಗಾಡಿಯಲ್ಲಿ ಹೋಗೋದು, ಅಲ್ಲೆಳ್ದು ಆಟೋದಲ್ಲಿ ಹೋಗೋದು, ಅದೆಲ್ಲ ಡಬಲ್ ಆಗ್ತಾಯಿದೆ. ನೋಡಬೇಕು ಹೆಂಗೆ. ಬಟ್ ಗಾಡಿಯಲ್ಲಿ ಒಬ್ವಿಯಸ್ಲಿ ಇಲ್ಲಿಂದ ಗಾಡಿಯಲ್ಲಿ ಹೋದರೆ ಟ್ರಾಫಿಕ್ ಆಗಲ್ಲ. ನೆನ್ನೆ ನಾನು ಆಟೋದಲ್ಲಿ ನಿಮಗೆ ತೋರಿಸಿದ್ನಲ್ಲ, ಹೆವಿ ಟ್ರಾಫಿಕ್ಕು. ಆ ಟ್ರಾಫಿಕಲ್ಲಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಅದೆಲ್ಲ ವರ್ಕ್ ಟೈಮಿಂಗ್ ಅಲ್ವಾ, ಆ ಕಡೆಯಿಂದ ಬೆಳಗ್ಗೆ ಹೊತ್ತು ಆ್ಯಂಡ್ ಬರ್ತಾ ಎಲ್ಲ ಫುಲ್ ಟ್ರಾಫಿಕೇ ಇರುತ್ತೆ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಸಡನ್ನಾಗಿ ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿರೋದು ಇಟ್ಸ್ ನಾಟ್ ಫೇರ್. ಆ್ಯಂಡ್ ಹಂಗೆ ನೆನ್ನೆ ವ್ಲಾಗಲ್ಲೂ ನಾನು ಹೇಳ್ದೆ, ಅಮ್ಮ ಮನೆಗೆ ಹೋಗಿ ತಿಂಡಿ ತಿಂತೀವಿ. ಯೋ ಸೊ ಲಕ್ಕಿ ಗೈಸ್. ಲಕ್ಕಿ ಅನ್ಲಕ್ಕಿ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮಮ್ಮ ಮನೆ ಹತ್ರ ಇದೆ. ಆನ್ ದ ವೇ ನಂಗೆ ಆಫೀಸ್ ಹೋಗ್ತಾ ಸಿಗುತ್ತೆ. ಆ್ಯಂಡ್ ನಾನು ಒಬ್ಬಳೇ ಮಗಳು. ನಮ್ಮಮ್ಮ ನನಗೂ ತಿಂಡಿ ಮಾಡಿಕೊಡ್ತಾರೆ. ರಾತ್ರಿ ಹೊತ್ತು ಬಂದು ನಾವೇ ಮಾಡ್ಕೋತೀವಿ. ಹೋಗ್ತಾ ಬಾಕ್ಸ್ ತೊಗೊಂಡು ಹೋಗ್ತೀನಿ. ತಿಂಡಿ ಮಾಡೋಕ್ಕೆ ಟೈಮ್ ಇರೋಲ್ಲ. ನಾನು 4 ಗಂಟೆಗೆ ಎದ್ರೂ ನನಗೆ ಇಲ್ಲಿ ಕೆಲಸನೇ ಆಗಿರುತ್ತೆ. ನಾನು ಯಾವ ಕೆಲಸದವ್ರನ್ನೂ ಇಟ್ಕೊಂಡಿಲ್ಲ. ನಾನೇ ನಮ್ಮ ಮನೆ ಕೆಲಸದವಳು. ಸೊ ಬೇರೆ ಎಲ್ಲ ಕೆಲಸ ಮಾಡೋಕ್ಕೆ ಟೈಮ್ ಆಗುತ್ತೆ, ಬಟ್ ಅಡುಗೆ ಮಾಡೋಕ್ಕೆ ಟೈಮ್ ಆಗೋಲ್ಲ. ಆ್ಯಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ನಂಗೆ ಬೆಳಗ್ಗೆ ಹೊತ್ತು ಅಡುಗೆ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ತಿನ್ಕೊಂಡು ಹೋಗ್ತೀನಿ. ವಾಟ್ಸ್ ರಾಂಗ್? ಅದ್ರಲ್ಲಿ ಲಕ್ಕಿ ಏನು ಬಂತು, ಅನ್ಲಕ್ಕಿ ಏನು ಬಂತು? ಹತ್ರ ಇದ್ದಿದ್ರೆ ನೀವುಗಳು ತಿಂತಾಯಿದ್ರಿ ಅಲ್ವಾ ಹೋಗ್ಬಿಟ್ಟು. ಸೊ ಅದೆಲ್ಲ ಬಿಡಿ. ನಾನೇನಾದರೂ ಹೇಳೋಕೆ ಕೂತ್ಕೊಂಡ್ರೆ ನಾನು ಎಷ್ಟು ಅನ್ಲಕ್ಕಿ ಅಂತ ನೀವೇ ಜಡ್ಜ್ ಮಾಡಿಬಿಡ್ತೀರಾ. ಸೊ ಆ ಲಕ್ಕಿ ಅನ್ಲಕ್ಕಿ ಎಲ್ಲ ತಲೆಯಿಂದ ತೆಗೀರಿ. ಎಲ್ಲರ ಲೈಫಲ್ಲೂ ಏನೋ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ, ಏನೋ ಒಂದು ಕಂಪ್ಲೇಂಟ್ಸ್ ಇರುತ್ತೆ. ದಟ್ಸ್ ಕಾಮನ್. ನನಗೆ ಒಂದೆರಡು ಕಮೆಂಟಲ್ಲಿ ಕೂಡ ಹೇಳಿದ್ರಿ, ಚೈಲ್ಡ್ಹುಡ್ ಸ್ಟ್ರಗಲ್ಸ್ ಬಗ್ಗೆ ಹೇಳಿ, ನಿಮ್ಮ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಹೇಳಿ ಅಂತ. ಆ್ಯಂಡ್ ಸಪ್ರೇಟಾಗಿ ಬಂದು ಕೂಡ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತಲ್ಲ. ನಂದು ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು, ನನ್ನ ಚೈಲ್ಡ್ಹುಡ್ ಸ್ಟೋರಿ ಆಗಿರ್ಬೋದು, ಇಟ್ಸ್ ನಾಟ್ ಸೊ ಕಾಮನ್. ಎಲ್ಲರ ಲೈಫಲ್ಲೂ ನಡೆಯುವಂಥದ್ದು ನಡೆದಿಲ್ಲ ನನಗೆ. ಆ್ಯಂಡ್ ನನಗೆ ಜಡ್ಜ್ ಹೆಂಗೆ ಗೊತ್ತಾ, ಒನ್ ಥಿಂಗ್, ನಾನು ಕ್ಲೋಸ್ ಆಗಿದ್ದವರೇ, ಅಷ್ಟು ವರ್ಷದ ಜೊತೆಗಿದ್ದವರೇ ನಾನು ಹೆಂಗೆ ಬಂದಿದ್ದೀನಿ, ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಮದುವೆ ಟೈಮಲ್ಲಿ ಇಲ್ಲ ಬೇರೆ ಟೈಮಲ್ಲಿ ಅಂತ ಗೊತ್ತಿದ್ದೇ ಇವಾಗ ಹಾಗೆಲ್ಲ ಮಾಡ್ತಾರೆ ಅಂದಾಗ, ಇನ್ನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡಿ ಎಷ್ಟು ಜನ ನನ್ನನ್ನು ಜಡ್ಜ್ ಮಾಡಬೇಡ. ಅದನ್ನು ಯಾರೂ ಬೇರೆ ಥರ ತಗೊಳ್ಳಲ್ಲ. ನಾನು ಏನಾದರೂ ಒಂದು ಮಾತಂದರೆ ಅದನ್ನು ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಅದು ಏನೋ ಒಂದು ಇನ್ನೊಂದು ಮಾತು ಬರುತ್ತೆ. ಐ ಡೋಂಟ್ ವಾಂಟ್ ಟು, ನಂಗೆ ತೊಗೊಳಕ್ಕಾಗಲ್ಲ ಅವೆಲ್ಲ. ಸೊ ಆ್ಯಂಡ್ ಸಿಂಪತಿ ಎಂಪತಿ ಅವೆಲ್ಲ ಆ ಮೂಮೆಂಟ್ ಅಷ್ಟೇ. ಆ್ಯಂಡ್ ಇಟ್ಸ್ ಓಕೆ. ನಾನೇ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂದಮೇಲೆ ಅದನ್ನು ಬೇರೆಯವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಈಗ ಸದ್ಯಕ್ಕೆ. ನೋಡೋಣ ಮುಂದಕ್ಕೆ ನನಗೆ ಕಂಫರ್ಟ್ ಅನಿಸಿದ್ರೆ ಖಂಡಿತ ಹೇಳ್ತೀನಿ. ಬಟ್ ಅದಕ್ಕೊಂದು ನನಗೆ ಎನರ್ಜಿ ಬೇಕು ಅಷ್ಟು. ಓಕೆ, ಸೊ ಅಷ್ಟೇ ಗೈಸ್, ಲೆಟ್ಸ್ ಗೋ. ಯೋಗಿಂದೇ ಟೈಮ್ ಆಗುತ್ತೆ ಡೈಲಿ ನನಗೆ ರೆಡಿ ಮಾಡಿಸೋ ಅಷ್ಟರಲ್ಲಿ. ಅವನಿಂದನೇ ಡೈಲಿ ಲೇಟಾಗಿ ನಾನು ಬೈಸ್ಕೋಬೇಕು. ಎಸ್, ಲೆಟ್ಸ್ ಗೋ ಗೈಸ್. ಇಷ್ಟು ಟ್ರೈನ್ ಹೋಯ್ತು. 52ಗೆ ಟ್ರೈನ್ ಹೋಗುತ್ತೆ. 53 ಆಯಿತು. ಸೊ ಜಸ್ಟ್ ಹೋಯ್ತು. ಇಟ್ಸ್ 8:53 ಆ್ಯಂಡ್ ಇನ್ನು 4 ಮಿನಿಟ್ಸ್ ಇದೆ ಬರೋಕ್ಕೆ. ಟೈಮ್ ಈಸ್ 9:20. ಸ್ಟೇಜ್ ಇಸ್ ಹಿಯರ್. ಅವ್ರಿಗೂ ನನಗೂ ಪರಿಚಯನೇ ಇಲ್ದಿರಂಗೆ ಹೋಗ್ತಾರೆ. ಹಲೋ, ಈಚೆ ಕಡೆ ಆಚೆ ಕಡೆ. ಸರಿ ಆಯ್ತು, ಹೋಗಿ, ನಾನು ಆಮೇಲೆ ಬರ್ತೀನಿ. ಬಾಯ್ ಬಾಯ್. ನಾವಿಬ್ಬರು ಅಟ್ಟಿಗೆ ಗೊತ್ತಿಲ್ಲ ಅಂತ ನಂತರ ಕಾಣ್ತಾ ಇಲ್ಲ. ನಿನ್ನೆ ಸಂಜೆ
ಆನ್ ಟೈಮ್ ಬಂದಿದ್ದೀವಿ ಇವತ್ತು. ಇನ್ನು 9:26 ಆನ್ ಟೈಮ್ ಬಂದ್ರು ಆಟೋ ಒಳಗೆ ಹೋಗುತ್ತಾ? ನಮ್ಮನ್ನ ಮಾತ್ರ ಅಲ್ಲಿ ಛಾತಾ ಅದು ಕ್ವಿಜ್ ನಡೀತಾ ಇದೆ. ಇದು ಬ್ಲಾಗಲ್ಲಿ ಬರುತ್ತೆ. ಸೌತ್ ಆಸ್ಟ್ರೇಲಿಯಾ, ಗೋಲ್ಡ್ ಕೋಸ್ಟ್, ಬ್ರಿಸ್ಬೇನ್, ಕ್ವೀನ್ಸ್ಲ್ಯಾಂಡ್. I am so intelligent. Western Australia. Melbourne. Victoria. Queensland. Hey. ಬೆಳಗ್ಗೆಯಿಂದ ಕುತ್ಕೊಂಡು ಅದೇ ಮಾಡಿದ್ದೀನಿ ನಾನು. ಮೆಲ್ಬರ್ನ್. ಗ್ರಿಫಿತ್, ಕ್ವೀನ್ಸ್ಲ್ಯಾಂಡ್. ನಾನು ಮುಟ್ಟಿಲ್ಲ ನೋಡು ಕ್ವೀನ್ಸ್ಲ್ಯಾಂಡ್. ಅಷ್ಟೇ ಏನೋ ಮಾಡಿ ಕಣ್ಣು ಮುಚ್ಕೊಂಡು ಹೇಳ ನಾನು ಸಚ್ತಾ. ಟಸ್ಮೇನಿಯಾ, ಸಿಡ್ನಿ, ಸಿಡ್ನಿ, ನ್ಯೂ ಸೌತ್ ವೇಲ್ಸ್. ನ್ಯೂ ಸೌತ್ ವೇಲ್ಸ್ ಸ್ಟೇಟ್ ಸಿಡ್ನಿಯಲ್ಲಿದೆ. ಮತ್ತಿನ್ನೆಲ್ಲಿದೆ? ಮೆಲ್ಬರ್ನ್, ವಿಕ್ಟೋರಿಯಾ. ಬಾಂಡ್ ಕ್ವೀನ್ಸ್ಲ್ಯಾಂಡ್. ಗೋಲ್ಡ್ ಕೋಸ್ಟ್, ಬ್ರಿಸ್ಬೇನ್. Canberra. It's a capital, Australian capital territory. Perth. Western Australia. Public funding ಇದೆ. 43 ಟೋಟಲ್ ಇದೆ. 40 ಪಬ್ಲಿಕ್, 3 ಪ್ರೈವೇಟ್. ನಂದೇನು ಕೇಳಿ? ನಂದು ಕೇಳಬೇಕಾ? ಓಕೆ. ಯೂನಿವರ್ಸಿಟಿ ಆಫ್ ನ್ಯೂ ಇಂಗ್ಲೆಂಡ್ ಇದೆ ಆಸ್ಟ್ರೇಲಿಯಾದಲ್ಲಿ. ಎಲ್ಲಿದೆ ಅದು? ವಿ ರೆಪ್ರೆಸೆಂಟ್ ನ್ಯೂ ಇಂಗ್ಲೆಂಡ್. ಎಲ್ಲಿದೆ ಅದು? ನೋ. ಸ್ಟೇಟ್ ಕರೆಕ್ಟ್. ಬಟ್ ಲೊಕೇಶನ್, ಮೇನ್ ಲೊಕೇಶನ್ ಚೆನ್ನೈ. ವೆಸ್ಟರ್ನ್ ಸಿಡ್ನಿ. ಪರ್ತಲ್ಲಿದೆಯಾ ವೆಸ್ಟರ್ನ್ ಸಿಡ್ನಿ? ಸಿಡ್ನಿಯಲ್ಲೇ ಇದೆ. ಏನ್ ತಿಂತ ಇದ್ದೀರಾ? ಅದಕ್ಕೆ ದಾಳಿಂಬೆಗೆ ರಕ್ತ ಇದೆಯಾ? ನೀವೇ ಕೊಡ್ತಾ ಇದ್ದೀರಾ? ಫ್ಲಿಂಡರ್ಸ್. ಫ್ಲಿಂಡರ್ಸ್. ಸೌತ್ ಆಸ್ಟ್ರೇಲಿಯಾ. ಬಟ್ ಅದು ಸ್ಟೇಟು. ಪ್ಲೇಸ್ ಫ್ಲಿಂಡರ್ಸಿಗೆ ಸ್ಟೇಟ್ ಹೇಳಿದ್ರಿ ನೀವು. ಸೌತ್ ಆಸ್ಟ್ರೇಲಿಯಾ. ಸೌತ್ ಆಸ್ಟ್ರೇಲಿಯಾ. ಬಟ್ ಎಲ್ಲಿ ಸೌತ್ ಆಸ್ಟ್ರೇಲಿಯಾ? ಅಡಿಲೇಡ್. This side. What is that? This side. Western Australia. Yeah. ನೋಡಿ ಹೇಳೋದು. ನೋಡಿ. Okay. ಅದ ಮುಂಚೆ ನೋಡಿದ್ದೆ, ನಂಗೆ ಗೊತ್ತಿರಲಿಲ್ಲ. Okay. Group of India. Torrens. ಮೊನ್ನೆ ಬಂದಿದ್ರಲ್ಲ. They have many. But Adelaide is main. correct. Regional areas ಯಾವ್ದು ಹೇಳಿ? Darwin, Adelaide, Wollongong. What is regional area? In Australia, we have regional area. If students are going to regional area, they are eligible for 1+ year of post-study work visa, PSW. ಇನ್ನೊಂದು ಇಯರ್. ಸಬ್ ರೀಜನಲ್ ಅಂದರೆ 4 years, 2+2. That means ಇವಾಗೆ ಯೂನಿವರ್ಸಿಟಿ ಆಫ್ ಚಾರ್ಲ್ಸ್ ಡಾರ್ವಿನ್ನಲ್ಲಿ ಹೋಗಿದ್ರೆ ಅವರು 2 years ಇರುತ್ತೆ ಕಾಮನ್ ಆಗಿ. 2+1 ಆ ಥರ 3 years. ಸಬ್ ರೀಜನ್ ಹೋದ್ರೆ 2+2. ಮತ್ತೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಒದ್ದೊಡಿಸ್ತಾರೆ ಬೇರೆ ಕಡೆ ಹೋಗಿ ಬದುಕಿದ್ರೆ.
ನ್ಯೂ ಸೌತ್ ವೇಲ್ಸಲ್ಲಿ ರೀಜನಲ್ ಯಾವುದು? ಆಮೇಲೆ ಒನ್ ಮೋರ್. ನೋ, ನ್ಯೂ ಸೌತ್ ವೇಲ್ಸ್ ಕ್ಯಾನ್ಬರಾ ಬರುತ್ತಾ? ಆಸ್ಟ್ರೇಲಿಯನ್ ಕ್ಯಾಪಿಟಲ್ ಬರುತ್ತೆ ಕ್ಯಾನ್ಬರಾ. ನ್ಯೂ ಸೌತ್ ವೇಲ್ಸ್ 2 ಲೊಕೇಶನ್ ಅಲ್ಲ ನಾನು ಕೇಳ್ತಾ ಇರೋದು ಏರಿಯಾ ಯಾವುದು? ನ್ಯೂ ಕ್ಯಾಸಲ್. Wollongong and Newcastle 2 are the regional areas in New South Wales. ಇದೆಲ್ಲ ಇದೆಯಾ ಶೀಟಲ್ಲಿ ಕಳಿಸ್ಬಿಡಿ. ಕನ್ಸಲ್ಲೆಲ್ಲ ಅದೇ ಬರಬೇಕು. ಮೆಲ್ಬರ್ನ್ ಡೀಕನ್ ಯೂನಿವರ್ಸಿಟಿ ಕ್ಯಾಂಪಸ್ ಅದು. ಇಲ್ಲ, ಸೌತ್ ಹೀರೋ. ಅವ್ರ ಅಕ್ಕ ತಂಗಿ ಡಿಸೈಡ್ ಆಗ ನೋಡಿ, ನೀವೇನ್ ಹೇಳಿದ್ರಿ ಜಿಲಾಟ್ ಬಂದು ಮೆಲ್ಬರ್ನ್ ಅಲ್ಲಿ ಇದೆ ಅಂತ. ಸೊ ಅದು ಪಕ್ಕ ಇರೋದ ಇಲ್ಲ MG ರೋಡ್ ಒಳಗಡೆ ಸ್ಟ್ರೀಟ್ ಇದೆಲ್ಲ ಆ ಥರ ಇರೋದ? ನಾನು ಆಸ್ಟ್ರೇಲಿಯಾ ಕಳ್ಸಕ್ಕೆ ಹೇಳಿ ಸರಿ, ಹೋಗ್ಬಿಟ್ಟು ನೋಡ್ಕೊಂಡ್ಬಂದು ಪಕ್ಕ ಇದೆ MG ರೋಡ್ ಚರ್ಚ್ ಸ್ಟ್ರೀಟಲ್ಲಿ ಇದೆಯಾ ಅಂತ ನೋಡ್ಕೊಂಡೆ. ಯಾರಿಬ್ರು? ಅವ್ರನ್ನ ಕೇಳೋ ಮತ್ತೆ. UK ಕೇಳಲಾ? UK ಅಲ್ಲಿ ನ್ಯೂ ಕ್ಯಾಸಲ್ ಯೂನಿವರ್ಸಿಟಿ ಇದೆ. ಎಲ್ಲಿದೆ? ಎಲ್ಲಿದೆ? ನ್ಯೂ ಕ್ಯಾಸಲ್ ಯೂನಿವರ್ಸಿಟಿ UK ಅಲ್ಲಿ ಎಲ್ಲಿದೆ? ನೋ. One more land. What is that? Land ಅಂತಿದೆ ನಾನು. Newcastle upon Tyne. That's the place. ಇಂಗ್ಲೆಂಡ್ Oh, you wanted the ಏರಿಯಾ. ಅಷ್ಟೇ, ಇವತ್ತಿನ ಕ್ಲಾಸ್ ಮುಗಿದಿದೆ. ನಾವು ಅಷ್ಟೇ ಪಾರ್ಟಿಸಿಪೇಟ್. ವ್ಲಾಗು ನಾನು ನಿಮ್ಮನ್ನು ತೋರಿಸಲ್ಲ ಬಿಡಿ. ನೋಡಿ ಗಾಯ್ಸ್, ಎಂಥ ಇಂಟ್ರೆಸ್ಟಿಂದ ನೋಡ್ತಿದ್ರು. ಅವಾಗಿನ ಕೂಗ್ದೆ, ನಾನೇ ಬರ್ತಲ್ಲ. ನನ್ನ ವ್ಲಾಗಲ್ಲಿ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ. ಹೆಂಗೆ? ಹೇಳು ಅಭಿಮಾನಿಗಳೇ, ನಮ್ಮ ಮನೆ ದೇವರು. ಇದು ಕೊರಿಯನ್ ಟ್ರೆಂಡ್ಸ್ ಅಂತ ಇದೆ. ಇದು ಕೊರಿಯನ್ ಟ್ರೆಂಡ್ಸ್ ಅಂತ. ಸೊ ಯು ವಿಲ್ ಗೆಟ್ ಆಲ್ ಟೈಪ್ಸ್ ಆಫ್ ವೆಸ್ಟರ್ನ್ ಕ್ಲಾತ್ಸ್, ಅಂದರೆ ಪಾರ್ಟಿ ವೇರ್ ಥರ. ಇಟ್ಸ್ ಗುಡ್. ಇಟ್ಸ್ ನೆಕ್ಸ್ಟ್ ಟು ಪ್ಯಾಟರ್ನ್ ಹೌಸ್. ಎಷ್ಟು ಪ್ರೈಸಿ, ಇಟ್ಸ್ ಟು ಪ್ರೈಸಿ. ಕುಡಿತೀರಾ? ದೇ ವಿಲ್ ಗಿವ್ ಇಟ್ ಫಾರ್ ಟೇಸ್ಟ್. ಕುಡಿಯೋಣ. ಹೆಂಗಿರ್ತಾರೆ ನೋಡಿ ಮೆಜೆಸ್ಟಿಕ್ಕಲ್ಲಿ, ಹೆಂಗೆ ಒಳ್ಳೆ ದುಂಬಿ ಥರ ಇರ್ತಾರೆ ಯಾವಾಗ. ಸ್ಟೈಲ್ ನೋಡಿ ಗೈಸ್, ಒಂದು ಸ್ಟೈಲು. ಸ್ಟೈಲ್ ನನ್ನ ಮಗ ಹೆವಿ ಸ್ಟೈಲ್ ಮಾಡ್ತಾನೆ ಈ ನಡುವೆ. ನೋಡ್ತಾ ಇದ್ದೀನಿ, ಮುಂಚೆ ಥರ ಅಲ್ಲ. ಆ್ಯಕ್ಚುಲಿ ಮದುವೆ ಆಗಿ ಹೊಸ್ತ್ರ ಸ್ಟೈಲ್ ಮಾಡ್ತಾರೆ, ಇವನು ಉಲ್ಟಾ. ಇವಾಗ ಯಾಕೋ ಸ್ಟೈಲ್ ಮಾಡ್ತಾನೆ. ಅನ್ನಿಸ್ತೀನಿ ಯಾರೋ ಇವ್ರ ಆಫೀಸಲ್ಲಿ ಹೊಸ ಹುಡುಗಿ ಜಾಯಿನ್ ಆಗಿರಬೇಕು. ಹೇಳ್ದೆ ತಾನೆ ಚಿಕ್ಕ ಹುಡುಗಿ ಜಾಯಿನ್ ಆಗಿದ್ದಾಳೆ ಅಂತ. ಯಾರಿಗೆ ಗೊತ್ತು? ಅದಕ್ಕೆ ಸ್ಟೈಲ್ ಮಾಡ್ತಾ ಇದ್ಯಾ? ಬ್ಲಾಗ್ ನೋಡಿದ್ರೋಳು ತುಕಾಲಿ ಅಂತ ಇದೆಯಾ? ಹಿಂಗೆ ಗೈಸ್, ಇವು ಹುಡುಗರೆಲ್ಲ ಹಿಂಗೆ ಡೌ ಮಾಡೋದು. ಸುಮ್ಮನೆ ಬೈದ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ. ನಿನ್ನ ಈ ಹಾರ್ಟಲ್ಲಿ ಯಾರನ್ನ ಜಾಸ್ತಿ ಇಟ್ಕೊಂಡಿದ್ಯಾ? ಹಾಂ, ಆಟಲ್ಲೇ ನಿನ್ನನ್ನು ಇಟ್ಕೊಂಡಿದ್ಯಾ? ಯಾರನ್ನ ಇಟ್ಕೊಂಡಿಲ್ವಾ? ಹಾಂ, ನಾನು ಹೇಳಿದ್ಮೇಲೆ ಏನು ಹೇಳೋದು? ತುಕಾಲಿ ಸಿಗ್ನಲ್ ಬಿಡ್ತು ಹೋಗೋ, ಡ್ಯಾನ್ಸ್ ಮಾಡ್ತಾವನೆ. ಇವಾಗೇನೇನಾದರೂ ಕೊಡ್ಸೋ. ನೋಡಿ ಗೈಸ್, ನನ್ನ ಹತ್ರನೇ ದುಡ್ಡು ಕೇಳ್ತಾನೆ ಇವನು. ಹಾಂ, ಹೆಂಡತಿ ಈಸ್ಕೊಂಡಿದ್ದಾಳಿರಪ್ಪ, ಆದ
ಸಖತ್ತಾಗಿ ಕೊಡ್ತಾಳೆ ಅನ್ನೋದಿಲ್ಲ. ಸಾಲದವ್ರ ಥರ ಕಾಟ ಕೊಡ್ತಾನೆ, ಸಾಲದವ್ರಿಗಿನ್ನ ಜಾಸ್ತಿ ಕಾಟ ಕೊಡ್ತಾನೆ ಇವ್ನು ನನಗೆ. ಸೇಡಿಸ್ಟ್. ಯಾರೋ ಹೇಳಿದ್ರು ಯಾವುದೋ ಹಳೆ ಬ್ಲಾಗಲ್ಲಿ, ಇಟ್ಸ್ ನಾಟ್ ಸೇಡಿಸ್ಟ್, ಇಟ್ಸ್ ಸ್ಯಾಡಿಸ್ಟ್ ಅಂತ. ಫಾರ್ ಅ ಕೈಂಡ್ ಇನ್ಫಾರ್ಮೇಷನ್ ಗೈಸ್, ಪ್ರೊನೌನ್ಸೇಷನಲ್ಲಿ ಇಟ್ ಈಸ್ ಅ ಸೇಡಿಸ್ಟ್, ನಾಟ್ ಸ್ಯಾಡಿಸ್ಟ್. ಪ್ಲೀಸ್, ನಮಗೆ ಈ ನಡುವೆ ಬಟ್ಲರ್ ಇಂಗ್ಲೀಷ್ ನೋಡಿ ಸಾಕಾಗಿದೆ. ಅಟ್ಲೀಸ್ಟ್ ಲರ್ನ್ ಸಮ್ ಬೇಸಿಕ್ ಇಂಗ್ಲೀಷ್ ಆ್ಯಂಡ್ ಪ್ರೊನೌನ್ಸೇಷನ್ಸ್. ಥ್ಯಾಂಕ್ ಯು. ಹಾಂ, ಸುಮ್ಮನೆ ಹೋಗಿ ನೋ. ಸೊ ವಿಷಯ ಏನು ಅಂತ ಅಂದರೆ, ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗ್ತಾಯಿದೆ. ಅಷ್ಟೇ ಇರೋದು ಕಂಟೆಂಟ್ ಫಾರ್ ದ ಡೇ. ಈಗ ಆಫೀಸಿಂದ ಮನೆಗೆ ಬಂದ್ವಿ. 6:30 ಟೈಮು. ಬೇಗನೆ ಬಂದೆ, ಬೇಗ ಹೋಗಿದ್ನಲ್ಲ, ಸೊ ಬೇಗ ಬಂದೆ. ಆಚೆ ಎಲ್ಲೂ ಓಡಾಡೋದಿರಲಿಲ್ಲ, ನೀರು ತರಬೇಕಾಗಿತ್ತು. ಸೊ ನೀರು ತೊಗೊಂಡು ಹಂಗೆ ಮನೆಗೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡಿ, ಇದೇ ಕನ್ನಡಿಯಲ್ಲಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇದೇ ಕನ್ನಡಿಯಲ್ಲಿ ಮುಗಿಸ್ತಿದ್ದೀನಿ. ಯಾಕಂದರೆ ಯಾವಾಗಲೂ ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ನಿಮಗೂ ಅದೇ ಬ್ಯಾಕ್ಗ್ರೌಂಡ್ ನೋಡಿ ಬೇಜಾರಾಗುತ್ತಲ್ಲ, ಇವತ್ತು ಎಂಡ್ ಟು ಎಂಡ್ ಅದೇ ಇರಲಿ ಅಂತ. ಸೊ ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯವಾಗ್ತಾಯಿದೆ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಮಾಡೋವರೆಗೂ ಕೀಪ್ ವಾಚಿಂಗ್. Bye. Take care. See you. Love you.